ಮಿರಾಕಲ್ ಮಾಡಿದ್ದೆ. ನಾನು ದೊಡ್ಡ ಯೂನಿವರ್ಸ್ ಒಂದು ಚುಕ್ಕೆ ಇಟ್ಟಂಗೆ ನಾನು ಯಾವಾಗ ಹೇಳ್ತೀನಿ, ಆ್ಯಕ್ಚುಲಿ ನೀವು ಒಬ್ಬರೇ ಅಲ್ಲ, ನನ್ನ ಕ್ಲಾಸ್ಗೆ ಬರೋರು ಆಲ್ಮೋಸ್ಟ್ ಯೂನಿವರ್ಸ್ ದುಡ್ಡು ಕೊಟ್ಟಿರೋದು. ಬಟ್ ನನಗೆ ಮ್ಯಾನಿಫೆಸ್ಟೇಷನ್ ನಂಬಿಕೆ ಇದೆ. ಬಿಕಾಸ್ ನಾನು ಚಿಕ್ಕವಳಿದ್ದಾಗಿಂದಲೂ ಏನು ಮ್ಯಾನಿಫೆಸ್ಟ್ ಮಾಡಿದ್ರು ಸೊ ದೊಡ್ಡೋಳಾಗ್ತಾ ಇರ್ತದೆ ಆಗ್ತಾ. ಬಟ್ ಅದಕ್ಕೆ ಪರ್ಟಿಕ್ಯುಲರ್ ವರ್ಡ್ ಮ್ಯಾನಿಫೆಸ್ಟೇಷನ್ ಅಂತ ನನಗೆ ಗೊತ್ತಿರಲಿಲ್ಲ. ಹೈಲೈಟ್ಸ್ ನೋಡಿದೆ, ನಿಮ್ಮದು ಸ್ಟಾರ್ಟಿಂಗಲ್ಲಿ ಒಂದು ಇಂಟ್ರೊಡಕ್ಷನ್ ಹೈಲೈಟ್ಸ್ ಎಲ್ಲ ಇರ್ತಾರೆ. ನೋಡ್ತಾ ನೋಡ್ತಾ ಏನಿದೆ ಇಷ್ಟೊಂದು ಇಂಟ್ರೆಸ್ಟಿಂಗ್ ಇದೆ ಅಂತೇಳಿ ಅದು ಫುಲ್ ಎಪಿಸೋಡ್ ನೋಡಿದೆ. ಅದು ಆ್ಯಕ್ಚುಲಿ ಹಾಫ್ ಅನ್ ಅವರ್ ಮಾತ್ರ ಬಾಕಿ ಇತ್ತು. ಸೊ ನೆಕ್ಸ್ಟ್ ಡೇ ಆಫೀಸ್ಗೆ ಹೋದೆ. ಆಫೀಸ್ ಹುಡುಗರೆಲ್ಲ ಇದ್ದರು, ಅವರೆಲ್ಲ ಅದೇ ಹೇಳಿದ್ರು, ಅಕ್ಕ ನಿನ್ನ ಹತ್ರ ದುಡ್ಡಿದೆ, ನಾವು ಆ ಥರ ಇರೋಕ್ಕಾಗಲ್ಲ ಹೇಗೆ ಅಂತ. ನಾನೊಂದು ಪಾಡ್ಕಾಸ್ಟ್ ಕಳಿಸ್ತೀನಿ, ನೀವೆಲ್ಲ ನೋಡಿ. 5-6 ಜನ ಹುಡುಗರು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಅಕ್ಕ ನಿನಗೆ ದುಡ್ಡಿದೆ, ನಮ್ಮ ಹತ್ರ ಇದು ಬರುತ್ತೆ, ನಿಮ್ಮ ಥರ ನಾವೇ ಇರೋಕ್ಕಾಗುತ್ತೆ ಅಂತ ಬರೀ ಅದೇ ಥರ ಹೇಳ್ತಿದ್ರು. ಸೊ ನೀವು ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಕಳಿಸ್ತೀನಿ, ಚೆಕ್ ಮಾಡು ಅಂತ ಹೇಳಿ ಒಬ್ಬ ಹುಡುಗನ ಕಳಿಸಿದೆ ಆಫೀಸಿಗೆ. ಸೊ ಅವ್ನು ಚೆಕ್ ಮಾಡ. ಆಮೇಲೆ ನೆಕ್ಸ್ಟ್ ಡೇ ಇನ್ನೊಬ್ಬ ಆಫೀಸ್ ಹುಡುಗ ಇವು ಸ್ವಲ್ಪ ನಿಮ್ಮದು ಒಂದು 1 ಅವರ್ ನೋಡಿದ್ದಾನೆ ಅಷ್ಟೇ. ಆಮೇಲೆ ನೆಕ್ಸ್ಟ್ ಅವ್ನು ಇನ್ನೊಬ್ಬ ಬಂದು ಅದೇ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ, ನಿಮ್ಮ ಹತ್ರ ಎಲ್ಲ ದುಡ್ಡಿದೆ ನಮ್ಮ. ಆಮೇಲೆ ಅವನಿಗೆ ನಿಮ್ಮದು ಪಾಡ್ಕಾಸ್ಟ್ ತೋರಿಸಿದವ್ರಿಗೆ ಅವನೇ ಹೇಳ್ತಿದ್ರು, ಒಂದು ಯೂಟ್ಯೂಬ್ ಚಾನಲ್ ಕಳಿಸ್ತೀನಿ, ಅವ್ನು ನೋಡು ಬೇಡ ಯಾವ ಥರ ನಿಮಗೆ ದುಡ್ಡು ಬರುತ್ತೆ ಅಂತ. ನೆಕ್ಸ್ಟ್ ಡೇಯಿಂದ ಎಲ್ಲರೂ ಎಷ್ಟು ಚೇಂಜ್ ಆಗ್ತಾ ಬಂದ್ರು ಅಂದರೆ ನಾವು ದುಡ್ಡಿಲ್ಲ ಅಂತ ಹೇಳ್ಬಾರ್ದು, ಯೂಟ್ಯೂಬ್ ಆ್ಯಕ್ಚುಲಿ ಅದು ಒಂಥರ ಮಿರಾಕಲ್ ಥರನೇ. ಸೊ ನಿಮ್ಮದು ಪ್ರತಿಯೊಂದು ಏನೇನು ಹೇಳ್ತಾ ಇದ್ದೀರಾ ಇವೆಲ್ಲ ಒಂಥರ ಮಿರಾಕಲ್ ಥರನೇ ಅಂತ ಅನಿಸ್ತದೆ. ಇದು ಅಂದರೆ 7 ಇಯರ್ಸ್ದು ಚೈಲ್ಡ್ ಟ್ರಾಮಾ ಇರ್ಬೋದು, ಹೀಲಿಂಗ್ ಪ್ರೊಸೀಜರ್ ಅದೆಲ್ಲ. ಸೊ ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತು. ನಾನು ಆ್ಯಕ್ಚುಲಿ ಹೀಲಿಂಗ್ ಕ್ಲಾಸ್ ತೊಗೊಳ್ಳೋಣ, ಕರ್ಮ ತೊಗೊಳ್ಳೋಣ ಅಂತ ನನಗೆ ಕಾಲ್ ಮಾಡಿದೆ ನನಗೆ. ಸೊ ಅವಾಗ ನಾನು ಆ್ಯಕ್ಚುಲಿ ಥರ್ಸ್ಡೇ ಕಾಲ್ ಮಾಡಿದ್ದು. ನಾನು ವೆನ್ಸ್ಡೇನೇ ಕಾಂಟ್ಯಾಕ್ಟ್ ಮಾಡೋಣ ಅಂತಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಆಗಲಿಲ್ಲ. ಆಮೇಲೆ ಥರ್ಸ್ಡೇ ನಾನೇ ಕಾಲ್ ಮಾಡಿದೆ, ಈಗ ಕರ್ಮ ಹೀಲಿಂಗ್ ಇಲ್ಲ, ಈ ಕ್ಲಾಸಸ್ ಇದೆ ಅಂತ. ನಾನು ಒಳ್ಳೆ ಟೈಮಿಗೆ ಕಾಲ್ ಮಾಡಿದ್ದೆ. ಸರಿ ಕ್ಲಾಸಸ್ ತೊಗೊಬೇಕಾದ್ರೆ ನನ್ನ ಹತ್ರ 10,000 ಏನೋ ಇತ್ತು ಅಷ್ಟೇ ಅಕೌಂಟಲ್ಲಿ. ಆಮೇಲೆ ನನ್ನ ಅಕೌಂಟಲ್ಲಿ ಸೇರೋದಕ್ಕೆ ನಾನು ನಂಬರ್ ಬಿಟ್ಟು ಹಾಕ್ತೀನಿ. ಆಮೇಲೆ ನನಗೆ ಅಮೌಂಟ್ ಬರುತ್ತೆ. ಅವ್ರಿಗೆ ಕಾಲ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಫ್ಯೂ ಸೆಕೆಂಡ್ಸಲ್ಲಿ ನಾನು ಪೇಮೆಂಟ್ ಮಾಡಿದೆ. ಸೊ ಅದು ಯಾವ ಥರ ಕನೆಕ್ಟ್ ಆಯಿತು ಅದೇ ಹೇಳಿದ್ವಿ ಅಲ್ವಾ? ಹೌದು. ಆಮೇಲೆ ಇಲ್ಲಿ ಕ್ಲಾಸಿಗೆ ಬಂದಾಗೂ ಯಾವ ಥರ ಇರುತ್ತೋ ಏನೋ ಫಸ್ಟ್ ಟೈಮ್ ಬೇರೆ ಮೀಟ್ ಮಾಡ್ತಾ ಇತ್ತು. ನನಗೂ ಬರೆಯೋದು ಎಲ್ಲ ನೋಡಿ ತಪ್ಪೋಗಿತ್ತು. ಸೊ ಯಾವಾಗ ಜನರಲ್ ಬರಿಬೇಕು ಅಂತ ಕೂತ್ಕೊಂಡು ಬರೆಯೋದಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಬರಿತಾ ಇದ್ದೀನಿ, ಇನ್ನೂ ಬಂದಷ್ಟು ಬರಿಬೇಕು ಅಂತ ಅನ್ನಿಸ್ತಾ ಇದೆ. ಆಮೇಲೆ ನೆನೆ ಫುಲ್ ಕಂಪ್ಲೀಟ್ ಇದೆ, ನಾನು ಟೆಂಪಲಿಗೆ ಬರಬೇಕು ಅಂತ 2 ಗಂಟೆಗೆ ಇದ್ದೆ. ನಂಗೆ ಯೂಶಲಿ ಬೇಗ ಇದ್ದರೆ ನಿದ್ದೆ ಇಲ್ಲಾಂದರೆ ಫುಲ್ ಮೈಗ್ರೇನ್ ಸ್ಟಾರ್ಟ್ ಆಗೋದು, ಆಮೇಲೆ ಫುಲ್ ಕೂಡೋಕ್ಕೆ ಆಗಲ್ಲ ಕ್ಲಾಸ್, ಆ ಥರ ಆಗ್ತಾಯಿದೆ. ಇವತ್ತು ಕಂಪ್ಲೀಟ್ ಕ್ಲಾಸು ಎಷ್ಟು ಇಂಟ್ರೆಸ್ಟಿಂಗಾಗಿ ಕೇಳಿದ್ದೀನಿ ಅಂತಂದರೆ, ಸೊ ಲೈಫ್ ಚೇಂಜಿಂಗು ಯಾವ್ದು ಹೇಳ್ತಾ ಇದ್ದೀರೋ ಅಲ್ಲೇ ನಾನು ಜಸ್ಟ್ ಅದನ್ನು ನಿಮಗೆ ಅಳವಡಿಸ್ಕೊಂಡು ಮುಂದತ್ರ ಹಿಂಗೆ ಅಂತ ನಿಮಗೆ ಫುಲ್ ಕ್ಲಾಸ್ ಯಾವ ಥರ ಕಂಪ್ಲೀಟ್ ಆಗಿದೆ. ಮೈಂಡ್ ರೀಡ್ ಪ್ರೋಗ್ರಾಮ್ ಅಲ್ವಾ? ನೀವು PPT ನೋಡಿಲ್ಲ, ಅದು ತೋರಿಸಿ ಯಾವುದೇ ಮಾಡಿಲ್ಲ, ಬರೀ ನನ್ನ ವಾಯ್ಸಿಂದ ನನ್ನ ಮಾತಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರೀಡ್ ಪ್ರೋಗ್ರಾಮ್. ಪಾಸಿಟಿವ್ ಮೈಂಡ್ ಸೆಟ್ ಬೇಕು ಅನ್ನೋದು ಮೇಡಮ್ನ ಸ್ವಲ್ಪ ತಿಳ್ಕೊಂಡಾಗಾಯಿತು. ಇದು ಮೇಡಮ್ ಹೇಳಿರೋದನ್ನ ಫಾಲೋ ನಾನು ಪೂರ್ತಿ ಮಾಡಿಲ್ಲ. ನಾನು ಫ್ರ್ಯಾಂಕಾಗಿ ಹೇಳ್ತೀನಿ, ನನ್ನ ಕಡೆ ಎಷ್ಟು ಸಾಧ್ಯ ಅಷ್ಟು ಮಾಡಿರೋದು, ನನಗೆ ಸಮಯ ಎಷ್ಟು ಸಿಗುತ್ತೋ ಅಷ್ಟು ಮಾಡಿರೋದು, ಅದರಲ್ಲಿ ಇಷ್ಟು ನನಗೆ ಅನುಕೂಲಗಳಾಗಿದೆ. ಇನ್ನೂ ಅದನ್ನು ದೇವತರವ್ರು ಮಾಡಿದ್ರೆ ಜಾಸ್ತಿ ಸಿಗ್ಬೋದು. ನಾನು ಮಾಡ್ತೀನಿ. ಯಾಕೆ ಅಂತಂದರೆ ನನಗೆ ಬಿಲ್ಡರು 8 ತಿಂಗಳ ದುಡ್ಡು ಇಟ್ಕೊಂಡು ನನ್ನ ಫೋನೇ ತೆಗಿತಿದ್ರು. ಅದನ್ನು ಟೆಕ್ನಿಕಲ್ ಇಶ್ಯೂಸ್ ಆಗಿದ್ರು, ನಾನು ಫೋನೇ ತೆಗಿತಿದ್ರು. ಅವನೇ ಫೋನ್ ಮಾಡಿ, ಸರ್ 2 ಡೇಸ್ ರೆಡಿ ಆಗಿಬಿಡಿ ಸರ್ ಅಂತಲ್ಲ, ಅವನೇ ರಿಜಿಸ್ಟ್ರೇಷನ್ಗೆಲ್ಲ ಓಡಾಡ್ಕೊಂಡು ಅವನೇ ಇದ್ದಾನೆ. ಅದು ಎಷ್ಟೊಂದು ಹೂ ಮೇಲೆ ಇದೆ ಅಷ್ಟು ಈಸಿಯಾಗಿ ಆಗೋಗುತ್ತೆ ರಿಜಿಸ್ಟ್ರೇಷನ್ ಎಲ್ಲ. ಅವ್ರ ಕಡೆ ಸೆಟಪ್ ಮಾಡಿದ 2 ನಿಮಿಷ. ಹೌದು, ನೀವು ಪ್ರಶ್ನಾಶಾಸ್ತ್ರ ತೊಗೊಂಡಿದ್ರಿ ಅನ್ಕೊತೀನಿ. ಪ್ರಶ್ನಾಶಾಸ್ತ್ರ ತೊಗೊಂಡಿದ್ರಿ. ಹೌದು, ಪ್ರಶ್ನಾಶಾಸ್ತ್ರ ತೊಗೊಂಡಿದ್ದೆ. ಅದೆಲ್ಲ ಆಗೋದು. ಸೊ ಅದು ಸ್ಪೆಷಲ್ ಆಗಿ ಒಂದು ತೊಗೊಂಡಿದ್ದು ಮೇಡಮ್ ಹತ್ರ. ಅದೇ ಕನ್ಸಲ್ಟೇಷನ್ ಅಂದ್ರಲ್ಲ, ಅದೇನೆ ಪ್ರಶ್ನಾಶಾಸ್ತ್ರ. 1-to-1 ಕೂತ್ಕೊಂಡಿದ್ದೆ. ಬೇರೆ ಏನೋ ಥಿಂಗ್ಸ್ ಇರುತ್ತೆ ಅದನ್ನೆಲ್ಲ ಮಾಡಿದ್ದೆ.
ಸೊ ಅನುಕೂಲ ಆಯಿತು. ನಾನು ಅಂದ್ಕೊಂಡಿದ್ದು ಮೇಡಮ್ ಸ್ವಲ್ಪ ಚಿಕ್ಕವರಿದ್ದಾರೆ, ಅವ್ರಿಗೂ ಹೇಳೋ ಸ್ವಲ್ಪ ಸ್ಟೂಡೆಂಟ್ಸ್ ಹೇಳ್ತಾರಲ್ಲ ಇದೆಲ್ಲ ಮಾಡೋಕ್ಕೆ ಸಾಧ್ಯನಾ ಅಂತೇಳಿ. ಬಟ್ ಅದು ಎಷ್ಟು ಗಹನವಾಗಿ ವಿಚಾರ ಆಗ್ತದಲ್ಲ, ಇಷ್ಟೆಲ್ಲ 2-3 ವಿಚಾರಗಳು ನಾನು ನಡೀತು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದು. ಅದಕ್ಕೆ ನನ್ನದು ಒಂದು ಕೃತಜ್ಞತೆ ತೋರಿಸ್ಬೇಕು ನಾನು, ಮತ್ತು ಇನ್ನೂ ಎಲ್ಲ ಕಲಿಯೋದಿದೆ ಅಂತ ಅಟ್ಲೀಸ್ಟ್. ಅದು ನನಗೊಂದ್ಸರಿ ನಮಗಿಂತ ಚಿಕ್ಕವರಾದ್ರೆ ಇವ್ರು ಏನಪ್ಪ ಹೇಳ್ತಾರೆ ಅನ್ನೋ ಮೈಂಡ್ ಸೆಟ್ ಅನ್ಸರಿತ್ತು. ಅವ್ರು ಎಷ್ಟೇ ಎದುರು ಬೆಳೆದಿದ್ರು ಒಂದು ಕ್ಷಣ ನೆನೆಸ್ಬಿಡುತ್ತೆ ಮೇಡಮ್. 50 ವರ್ಷಕ್ಕೆ ಸಿಗೋ ಅನುಭವ ಬಹಳ ಚಿಕ್ಕ ವಯಸ್ಸಲ್ಲಾಗಿದೆ. ಬಟ್ ಮೇಡಮ್ ಸಿಂಪಲ್ ಆಗಿ ಕಾಣಿಸ್ತಾರೆ, ಬಟ್ ಅವ್ರು ನಾನು ತುಂಬ ನೋಡಿ ಗಮನಿಸಿದ್ದೀನಿ. ನಮಸ್ತೆ, ನನ್ನ ಹೆಸರು ಅರ್ಪಿತಾ ಅಂತ. ನಾನು ಹಾಸನ್ ಡಿಸ್ಟಿಕ್ಕಿಂದ ಮಾತಾಡ್ತಾ ಇರೋದು. ನಾನು ಡಾಕ್ಟರ್ ವೈಷ್ಣವಿ ಮ್ಯಾಮ್ 4 ಡೇ ಕ್ಲಾಸು ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ಗೆ ಜಾಯ್ನ್ ಆಗಿದ್ದೆ. ನಾನು ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಆಗಿರ್ಬೋದು, ಮ್ಯಾಮ್ ಆಲ್ ವೀಡಿಯೋಸ್ ಆಗಿರ್ಬೋದು, ಅದರಿಂದ ನನಗಾದಂಥ ಚೇಂಜಸ್ಸು, ನನ್ನ ಲೈಫಲ್ಲಿ ಆದಂಥ ಚೇಂಜಸ್ಸು, ನನಗಾದಂಥ ಎಕ್ಸ್ಪೀರಿಯನ್ಸು, ನನ್ನ ಡಿಸೈರ್ಸ್ನ ಹೇಗೆ ಫುಲ್ಫಿಲ್ ಮಾಡ್ಕೋತಿದ್ದೀನಿ ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀನಿ. ನಾನು ಫಸ್ಟು ಡಾಕ್ಟರ್ ವೈಷ್ಣವಿ ಮ್ಯಾಮ್ ಯೂಟ್ಯೂಬಲ್ಲಿ ಅವ್ರನ್ನ ಫಾಲೋ ಮಾಡ್ತಿದ್ದೆ, ಜಸ್ಟ್ ಫಾಲೋ ಮಾಡ್ತಿದ್ದೆ. ಅಷ್ಟೊಂದು ಇಂಟ್ರೆಸ್ಟಾಗಿ ಅವ್ರ ವೀಡಿಯೋಸ್ ಎಲ್ಲ ನೋಡ್ತಿರೋದು ಆ ಥರ ಎಲ್ಲ ಮಾಡ್ತಿರ್ಲಿಲ್ಲ. ನಾನು ಯೂಟ್ಯೂಬ್ ಓಪನ್ ಮಾಡಿದಾಗೆಲ್ಲ ಡಾಕ್ಟರ್ ವೈಷ್ಣವಿ ಮ್ಯಾಮ್ದು ವೀಡಿಯೋಸೇ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ನೋಡೋಣ ಅಂತ ಅವ್ರದ್ದು ಲೈವ್ ವಿಡಿಯೋ ನೋಡಿದೆ. ಜಸ್ಟ್ ಅವ್ರದ್ದೊಂದೇ ಒಂದು ಲೈವ್ ವಿಡಿಯೋ ನೋಡಿದೆ, ಎಷ್ಟು ಇನ್ಸ್ಪೈರ್ ಆಗಿತ್ತು, ಎಷ್ಟು ಖುಷಿ ಆಯಿತು, ಎಷ್ಟು ಹ್ಯಾಪಿ ಆಯಿತು ಅಂದರೆ